ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಅಘೋಷಿತ ಭೂಪತಿ ಥರ ಆಡ್ತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ವೆನೆಜುವೆಲಾದಲ್ಲಿ ನೇರ ದಾಳಿಗೆ ಮುಂದಾಗಿದ್ದಾರೆ. ಶನಿವಾರವಷ್ಟೇ ಅಮೆರಿಕ ತನ್ನ ಅತಿದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ವೆನೆಜುವೆಲಾ ಹತ್ತಿರದ ಸಮುದ್ರಕ್ಕೆ ಕಳಿಸಿಕೊಟ್ಟಿತ್ತು. ಈಗ ವೆನೆಜುವೆಲಾ ಒಳಗೆ ದಾಳಿ ಮಾಡೋಕೆ ಅಂತಿಮ ಹಂತದ ಡಿಸ್ಕಷನ್ ನಡೆದಿದೆ. ವೆನೆಜುವೆಲಾ ಒಳಗಿರೋ ನಶಾ ವಸ್ತುಗಳ ಫೆಸಿಲಿಟಿ, ಮಾದಕ ವಸ್ತು ಕಳ್ಳಸಾಗಣೆಗೆ ಬಳಸಲಾಗೋ ರೂಟ್ಗಳನ್ನ ಟಾರ್ಗೆಟ್ ಮಾಡೋಕೆ ಅಮೆರಿಕ ಸೇನೆ ಪ್ಲಾನ್ ಮಾಡಿದೆ. ಈ ಪ್ರಸ್ತಾವನೆಗಳನ್ನ ಅಧ್ಯಕ್ಷ ಟ್ರಂಪ್ರ ಮುಂದಿಡಲಾಗಿದ್ದು, ಅದಕ್ಕೆ ಆರಂಭಿಕ ಒಪ್ಪಿಗೆ ಸಿಕ್ಕಿದೆ. ವೆನೆಜುವೆಲಾ ಒಳಗೆ ಹೋಗಿ ದಾಳಿ ಮಾಡೋ ಬಗ್ಗೆ ಹೆಚ್ಚು ಡಿಸ್ಕಸ್ ಆಗ್ತಿದೆ. ಆದ್ರೆ ರಾಜತಾಂತ್ರಿಕ ಮಾರ್ಗವನ್ನು ಅಮೆರಿಕ ಕನ್ಸಿಡರ್ ಮಾಡ್ತಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಈ ಸಂಭಾವ್ಯ ಯುದ್ಧದಲ್ಲಿ ಭಾರತ ನಮ್ಮ ಪರವಾಗಿ ನಿಲ್ಲಬೇಕು ಅಂತ ವೆನೆಜುವೆಲಾದ ವಿಪಕ್ಷ ನಾಯಕಿ ಅಮೆರಿಕದ ಆಪ್ತೆ ಮರಿಯಾ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡಿರೋ ಅವರು, ಇಡೀ ಜಗತ್ತಿನಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ಹೊಂದಿರೋ ದೇಶ ಭಾರತ. ಹಲವು ದೇಶಗಳಿಗೆ, ಮುಂದಿನ ಹಲವು ಜನರೇಷನ್ಸ್ಗೆ ಭಾರತ ದೊಡ್ಡ ಮಾದರಿ. ಇದು ತುಂಬಾ ದೊಡ್ಡ ವಿಷಯ. ಭಾರತ ಹೀಗೆ ಪ್ರಜಾಪ್ರಭುತ್ವದ ಬಗ್ಗೆ ಕಾಳಜಿ ವಹಿಸಬೇಕು. ಅನೇಕ ದೇಶಗಳು, ಅನೇಕ ದೇಶದ ಜನರು ನಿಮ್ಮನ್ನೇ ಉದಾಹರಣೆಯಾಗಿ ನೋಡ್ತಿದ್ದಾರೆ. ಪ್ರಜಾಪ್ರಭುತ್ವನ ಯಾವತ್ತೂ ಬಲಿಷ್ಠಗೊಳಿಸಬೇಕೇ ಹೊರತು ಅದನ್ನ ಲಘುವಾಗಿ ಪರಿಗಣಿಸಬಾರ್ದು. ನಾನು ತುಂಬು ಹೃದಯದಿಂದ ಭಾರತನ ಇಷ್ಟಪಡ್ತೀನಿ. ನನ್ನ ಮಗಳಿಗೂ ಭಾರತ ದೇಶ ಅಂದ್ರೆ ತುಂಬಾ ಪ್ರೀತಿ. ನನ್ನ ಅನೇಕ ವೆನೆಜುವೆಲಾ ಫ್ರೆಂಡ್ಸ್ ಭಾರತದಲ್ಲಿದ್ದಾರೆ. ನಾನು ಭಾರತದ ರಾಜಕಾರಣ ಫಾಲೋ ಮಾಡ್ತೀನಿ. ಒಮ್ಮೆ ಪ್ರಧಾನಿ ಮೋದಿ ಜೊತೆ ಮಾತನಾಡೋ ಇಚ್ಛೆ ಇದೆ. ಯಾವಾಗ ವೆನೆಜುವೆಲಾ ಫ್ರೀ ಆಗುತ್ತೋ ಆಗ ಅವರನ್ನ ಇಲ್ಲಿಗೆ ಸ್ವಾಗತ ಮಾಡ್ತೀನಿ ಅಂತ ಅಂದಿದ್ದಾರೆ. ಈ ಮೂಲಕ ಅಲ್ಲಿನ ಸರ್ವಾಧಿಕಾರಿ ಮಡುರೋ ವಿರುದ್ಧ ಯುದ್ಧ ನಡೆದ್ರೆ, ಮುಂದೆ ತಾವು ಆ ದೇಶದ ಅಧ್ಯಕ್ಷರಾದ್ರೆ ಭಾರತ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಆಕೆ ಕೇಳಿದ್ದಾರೆ. ಅಲ್ಲದೆ ಶಾಂತಿಯಿಂದ ಜೀವಿಸೋದು ನಮ್ಮ ದೌರ್ಬಲ್ಯವಲ್ಲ, ಮಾನವೀಯತೆ ಏನಂತ ಮಹಾತ್ಮ ಗಾಂಧಿ ಅವರು ತೋರಿಸಿಕೊಟ್ಟಿದ್ದಾರೆ. ಅತಿದೊಡ್ಡ ಪ್ರಜಾಪ್ರಭುತ್ವ ಹೊಂದಿರೋ ಭಾರತ ವೆನೆಜುವೆಲಾ ಜನರ ಹಕ್ಕು ಮತ್ತು ಸಾರ್ವಭೌಮತ್ವ ಬಗ್ಗೆ ಮಾತನಾಡೋ ಅವಶ್ಯಕತೆ ಇದೆ. ಒಮ್ಮೆ ವೆನೆಜುವೆಲಾದ ಸಮಸ್ಯೆಗಳು ಬಗೆಹರಿದ ನಂತರ ಇಲ್ಲಿನ ಇಂಧನ, ಇನ್ಫ್ರಾ ಮತ್ತು ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಹೂಡಿಕೆ ಮಾಡೋಕೆ ಭಾರತಕ್ಕೆ ಅವಕಾಶ ಸಿಗುತ್ತೆ ಅಂದಿದ್ದಾರೆ. ಈ ಮೂಲಕ ಕ್ಲಿಯರ್ ಆಗಿ ವೆನೆಜುವೆಲಾ ಕ್ರಾಂತಿಗೆ ಭಾರತ ಬೆಂಬಲ ಕೊಡಬೇಕು ಅಂತ ಮಚಾಡೋ ಮಾತನಾಡಿದ್ದಾರೆ. ಇನ್ನು ಸ್ನೇಹಿತರೆ, ಪ್ರಪಂಚದ ಬೇರೆ ಬೇರೆ ಕಡೆ ಏನಾಗಿದೆ ಅಂತ ನೋಡೋಕ್ಕೂ ಮೊದಲು ನಮ್ಮ ಆತ್ಮೀಯ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮಗೆ ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ಕೊಡೋಕೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಇನ್ನು ಅಫ್ಘಾನ್ ಮತ್ತು ಪಾಕಿಸ್ತಾನದ ನಡುವಿನ ತಿಕ್ಕಾಟ ಮುಂದುವರೆದಿದೆ. ಪಾಕಿಸ್ತಾನ ಈಗ ತಾಲಿಬಾನಿಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಅದೇ ಪಾಕ್ನ ಹರಕು ಬಾಯಿಯ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡು ಧಮಕಿ ಹಾಕಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೀತಿರೋ ಪಾಕ್ ಅಫ್ಘಾನ್ ಶಾಂತಿ ಮಾತುಕತೆ ವಿಫಲವಾದ್ರೆ ನಾವು ಸುಮ್ಮನೆ ಕೂರಲ್ಲ. ನಮ್ಮ ಬಳಿನೂ ಒಂದು ಆಪ್ಷನ್ ಇದೆ. ಅಫ್ಘಾನಿಸ್ತಾನ್ ವಿರುದ್ಧ ಓಪನ್ ವಾರ್ ಮಾಡ್ತೀವಿ, ನೇರವಾಗಿ ಯುದ್ಧ ಸಾರ್ತೀವಿ. ಅಫ್ಘಾನಿಸ್ತಾನ ಮಾತ್ರ ಇದನ್ನ ತಪ್ಪಿಸೋಕೆ ನೋಡುತ್ತೆ. ಯಾಕಂದ್ರೆ ಅವರಿಗೆ ಶಾಂತಿ ಬೇಕು ಅಂತ ನನಗೆ ಅನ್ಸುತ್ತೆ. ಒಂದು ವೇಳೆ ಅವರು ಶಾಂತಿಗೆ ಬದ್ಧರಾಗಲಿಲ್ಲ ಅಂದ್ರೆ ನಾವು ನೇರ ಯುದ್ಧ ಘೋಷಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ನಾವು ತಾಲಿಬಾನಿಗಳಿಗೆ ಮುಂಚೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀವಿ ಗೊತ್ತಾ ಅಂತ ಹಿಂದಿನ ಕೆಲಸವನ್ನ ಜಗತ್ ಜಾಹೀರು ಮಾಡಿದ್ದಾರೆ. ಇನ್ನು ಇದಕ್ಕೆ ತಾಲಿಬಾನಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದ್ರೆ ಪಾಕ್ ಒಳಗೆ ತಾಲಿಬಾನ್ ಪೋಷಿತ ದಾಳಿ ಮುಂದುವರೆದಿವೆ. ಆ ಪಾಕಿಸ್ತಾನದಲ್ಲಿ ಅಪರಿಚಿತ ದಾಳಿಕೋರರು ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ. ಅಲ್ಲಿನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಟ್ಯಾಂಕ್ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದಲ್ಲಿರೋ ಬಾಲಕಿಯರ ಶಾಲಾ ಕಟ್ಟಡವನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ. ಶಾಲೆಯ ಆವರಣ ಮತ್ತು ಶಾಲೆಯ ರೂಂಗಳಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಿದ್ದಾರೆ. ಇದರಿಂದ ಕಟ್ಟಡಕ್ಕೆ ಭಾರೀ ಹಾನಿಯಾಗಿದೆ. ಅಲ್ಲಿನ ಸ್ಥಳೀಯರು ಸ್ಫೋಟದ ತೀವ್ರತೆಗೆ ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ದಾಳಿಯ ಹೊಣೆಯನ್ನ ಯಾರೂ ಹೊತ್ಕೊಂಡಿಲ್ಲ. ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಟಿಟಿಪಿಗಳ ದಾಳಿಯ ಪ್ರಯತ್ನವನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತ ಪಾಕ್ ಸೇನೆ ಹೇಳಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ನಾರ್ತ್ ವಜ್ರಿಸ್ತಾನ್ ಜಿಲ್ಲೆಯಲ್ಲಿ ಟಿಟಿಪಿಗಳು ದಾಳಿ ನಡೆಸೋಕೆ ಪ್ಲಾನ್ ಹಾಕಿದ್ರು. ಇದನ್ನ ವಿಫಲಗೊಳಿಸಿ 3 ಟಿಟಿಪಿ ಬಂಡುಕೋರರನ್ನ ಹೊಡೆದಾಕಿದ್ದೀವಿ ಅಂತ ಹೇಳಿದೆ. ಇನ್ನು ಎಲ್ಲಾ ಕಡೆ ಯುದ್ಧ ಮಾಡ್ತೀವಿ, 72 ಫ್ರಂಟ್ನಲ್ಲೂ ಹೋರಾಡ್ತೀವಿ ಅಂತಿರೋ ಪಾಕಿಸ್ತಾನದ ಅಸಲಿ ಬಂಡವಾಳ ಈಗ ಮತ್ತೆ ಬಯಲಾಗಿದೆ. ಪಾಕಿಸ್ತಾನದ ಸಾಲ 80.6 ಟ್ರಿಲಿಯನ್ ಪಾಕ್ ರೂಪಾಯಿಗೆ ತಲುಪಿದೆ. ಇದರಲ್ಲಿ 54.5 ಟ್ರಿಲಿಯನ್ ಆಂತರಿಕ ಸಾಲವಿದೆ, 26.0 ಟ್ರಿಲಿಯನ್ ಬಾಹ್ಯ ಸಾಲವಿದೆ. 2024ರ ಹಣಕಾಸು ವರ್ಷಕ್ಕೆ ಹೋಲಿಸಿದ್ರೆ ಈ ಸಾಲ 13% ಹೆಚ್ಚಾಗಿದೆ ಅಂತ ಪಾಕ್ನ ಹಣಕಾಸು ಇಲಾಖೆ ಅಧಿಕೃತ ಅಂಕಿಅಂಶ ಬಿಡುಗಡೆ ಮಾಡಿದೆ.
ಇನ್ನು ಶಾಂತಿ ಮಾತುಕತೆಯ ನಡುವೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಭಯಾನಕ ಹೊಡೆದಾಟ ಆಗಿದೆ. 9 ಇಸ್ಕಂದರ್ ಮಿಸೈಲ್ ಮತ್ತು 62 ಅಟ್ಯಾಕ್ ಡ್ರೋನ್ಗಳ ಮೂಲಕ ರಷ್ಯಾ ಯುಕ್ರೇನಿನ ಮೇಲೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 4 ಜನ ಸಾವನ್ನಪ್ಪಿದ್ದು 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ರಾಜಧಾನಿ ಕೀವ್ ಸೇರಿ ಹಲವು ಪ್ರದೇಶಗಳಲ್ಲಿ ಈ ದಾಳಿಯಾಗಿದೆ. ರಷ್ಯಾದ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಡ್ರೋನ್ಗಳು ಕೂಡ ನಮ್ಮ ಮೇಲೆ ಅಪ್ಪಳಿಸಿವೆ ಅಂತ ಯುಕ್ರೇನ್ ವಾಯುಪಡೆ ಹೇಳಿದೆ. ಇದರಲ್ಲಿ 4 ಮಿಸೈಲ್ಗಳು ಮತ್ತು 50 ಡ್ರೋನ್ಗಳನ್ನ ನಾವು ಹೊಡೆದಾಕಿದ್ದೀವಿ ಅಂತಲೂ ಹೇಳಿದ್ದಾರೆ. ಇನ್ನು ಇದರ ಬೆನ್ನಲ್ಲೇ ಯುಕ್ರೇನ್ ಕೂಡ ರಷ್ಯಾ ಮೇಲೆ ಪ್ರಹಾರ ಮಾಡಿದೆ. ಬರೋಬ್ಬರಿ 121 ಡ್ರೋನ್ಗಳನ್ನ ಹರಿಬಿಟ್ಟಿದೆ. ಆದರೆ ಈ ಡ್ರೋನ್ಗಳನ್ನೆಲ್ಲ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಂಗಳು ಹೊಡೆದಾಕಿವೆ ಅಂತ ರಷ್ಯಾದ ರಕ್ಷಣಾ ಇಲಾಖೆ ಹೇಳಿದೆ. ಇನ್ನು ರಷ್ಯಾ ದಾಳಿಯ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ರಿಯಾಕ್ಟ್ ಮಾಡಿದ್ದಾರೆ. ರಷ್ಯಾ ನಮ್ಮ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದೆ. ಹೀಗಾಗಿ ನಮಗೆ ಪ್ಯಾಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಂಗಳ ಅವಶ್ಯಕತೆ ಇದೆ. ಅಮೆರಿಕ, ಯುರೋಪ್ ಮತ್ತು G7 ರಾಷ್ಟ್ರಗಳು ರಷ್ಯಾ ದಾಳಿಗಳಿಂದ ತಪ್ಪಿಸಿಕೊಳ್ಳೋಕೆ ನಮಗೆ ಸಹಾಯ ಮಾಡಬೇಕು ಅಂದಿದ್ದಾರೆ. ಇನ್ನು ಈ ದಾಳಿ ಪ್ರತಿದಾಳಿಗಳ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾ ಅಧ್ಯಕ್ಷ ಪುಟಿನ್ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಪುಟಿನ್ರಿಂದ ನನಗೆ ನಿರಾಸೆಯಾಗಿದೆ. ಅವರು ಯುದ್ಧ ನಿಲ್ಲಿಸ್ತಿಲ್ಲ. ಅವರೊಂದಿಗೆ ನಾನು ಒಳ್ಳೆ ಸಂಬಂಧ ಹೊಂದಿದ್ದೀನಿ. ರಷ್ಯಾ ಯುಕ್ರೇನ್ ಮಧ್ಯೆ ಶಾಂತಿ ಒಪ್ಪಂದ ಆಗೋವರೆಗೂ ನಾನಂತೂ ಪುಟಿನ್ರನ್ನ ಭೇಟಿಯಾಗಲ್ಲ. ನಾನು ನನ್ನ ಸಮಯವನ್ನ ವ್ಯರ್ಥ ಮಾಡೋಕೆ ಹೋಗಲ್ಲ ಅಂದಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಇದೇ ಟ್ರಂಪ್ ಯುಕ್ರೇನ್ ಯುದ್ಧ ಕೊನೆಗೊಳಿಸೋಕೆ ನಾನು ಪುಟಿನ್ರನ್ನ ಹಂಗೇರಿಯಲ್ಲಿ ಮೀಟ್ ಆಗ್ತೀನಿ ಅಂದಿದ್ರು. ಅದಾದ ನಂತರ ರಷ್ಯಾದ ಆಯಿಲ್ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿತ್ತು. ಈಗ ಪುಟಿನ್ ಇದಕ್ಕೆ ಈ ರೀತಿ ಪ್ರತಿಕಾರ ಹೇಳಿದ್ದಾರೆ. ಇನ್ನು ಇತ್ತ ರಷ್ಯಾ ಮೇಲೆ ಹೆಚ್ಚುವರಿ ಸ್ಯಾಂಕ್ಷನ್ಸ್ ಹೇರೋಕೆ ಅಮೆರಿಕ ತಯಾರಿ ಮಾಡ್ಕೋತಿರೋದು ಗೊತ್ತಾಗಿದೆ. ಮುಂದಿನ ಬಾರಿ ರಷ್ಯಾದ ಆರ್ಥಿಕತೆಯ ಪ್ರಮುಖ ಸೆಕ್ಟರ್ಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಆಯಿಲ್, ಇನ್ಫ್ರಾ, ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಸ್ಯಾಂಕ್ಷನ್ಸ್ ಹೇರೋಕೆ ರೆಡಿಯಾಗಿದೆ ಅಂತ ಅಮೆರಿಕ ಅಧಿಕಾರಿಗಳ ಹೇಳಿಕೆ ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ಮತ್ತೆ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿವೆ. ಈಗ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಡ್ರೋನ್ ದಾಳಿ ಮಾಡಿದೆ. ಹೆಜ್ಬೊಲ್ಲಾ ಕಮಾಂಡರ್ನನ್ನ ಹೊಡೆದಾಕಿದೆ. ಈತನನ್ನ ಜೈನ್ ಅಲ್ ಅಬಿದಿನ್ ಹುಸೇನ್ ಫತೌನಿ ಅಂತ ಗುರುತಿಸಲಾಗಿದೆ. ಈತ ಹೆಜ್ಬೊಲ್ಲಾಗಳ ರದ್ವಾನ್ ಫೋರ್ಸ್ನ ಮಿಸೈಲ್ ಯೂನಿಟ್ನ ಕಮಾಂಡರ್ ಆಗಿದ್ದ. ದಕ್ಷಿಣ ಲೆಬನಾನ್ನಲ್ಲಿ ಹೆಜ್ಬೊಲಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪುನರ್ ನಿರ್ಮಾಣ ಮಾಡ್ತಿದ್ದ. ಹೀಗಾಗಿ ಹೊಡೆದಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಟ್ರಂಪ್ರ ಗಾಜಾ ಶಾಂತಿ ಒಪ್ಪಂದದ ನಡುವೆಯೂ ಇಸ್ರೇಲ್ ಗಾಜಾದಲ್ಲಿ ಮತ್ತೆ ದಾಳಿ ಮಾಡಿದೆ. ಇಸ್ಲಾಮಿಕ್ ಜಿಹಾದಿ ಉಗ್ರಗಾಮಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಿದ್ದೀವಿ ಅಂತ ಹೇಳಿದೆ. ಇತ್ತ ಹಮಾಸ್ಗಳಿಗೆ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ನೀಡಿದ್ದಾರೆ. ಸಾವನ್ನಪ್ಪಿರೋ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂದಿದ್ದಾರೆ. ಇದೇ ವೇಳೆ ಗಾಜಾದಲ್ಲಿ ಇನ್ನೂ ಕನಿಷ್ಠ 20,000 ಹಮಾಸ್ ಉಗ್ರರಿದ್ದಾರೆ. ಅವರತ್ರ ಇನ್ನೂ ದೊಡ್ಡ ಪ್ರಮಾಣದ ರಾಕೆಟ್ಗಳು, ಲಾಂಗ್ ರೇಂಜ್ ಆಯುಧಗಳಿವೆ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಸಿಯಾನ್ ಶೃಂಗಸಭೆಗಾಗಿ ಮಲೇಷ್ಯಾಗೆ ಹೋಗಿದ್ದಾರೆ. ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಟ್ರಂಪ್ರನ್ನ ಬರಮಾಡ್ಕೊಂಡಿದ್ದಾರೆ. ಅಲ್ಲಿ ಅದೇನ್ ಸಂತೋಷ ಆಯ್ತೋ ಏನೋ, ಟ್ರಂಪ್ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಇದು ವೈರಲ್ ಕೂಡ ಆಗ್ತಿದೆ. ಇನ್ನು ಕೌಲಾಲಂಪುರದಲ್ಲಿ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಥೈಲ್ಯಾಂಡ್, ಕಾಂಬೋಡಿಯಾ ಮಧ್ಯೆ ಕದನ ವಿರಾಮ ಒಪ್ಪಂದ ಆಗಿದೆ. ಈ ಒಪ್ಪಂದದ ಭಾಗವಾಗಿ ಥೈಲ್ಯಾಂಡ್ ಕಾಂಬೋಡಿಯಾದ ಖೈದಿಗಳನ್ನ ಬಿಡುಗಡೆ ಮಾಡಲಿದೆ. ಕಾಂಬೋಡಿಯಾದ ಹೆವಿ ಆರ್ಟಿಲರಿಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳಲಿದೆ. ಜೊತೆಗೆ ಗಡಿಯಲ್ಲಿ ಮತ್ತೆ ಹೊಡೆದಾಟ ಆಗದಂತೆ ರೀಜನಲ್ ಅಬ್ಸರ್ವರ್ಸ್ ಗಡಿಗಳನ್ನ ಮಾನಿಟರ್ ಮಾಡಲಿದ್ದಾರೆ. ಉತ್ತರ ಆಫ್ರಿಕಾದ ಟುನಿಷಾ ದೇಶದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ ಅಂತ ಹೇಳಿ ಅಲ್ಲಿನ ಜನ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ರಾಜಧಾನಿ ಟೂನಿಸ್ಗೆ ನೂರಾರು ಜನ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ನಾವು ಉಸಿರಾಡಬೇಕು, ಏರ್ ಪೊಲ್ಯೂಷನ್ ನಿಲ್ಲಿಸಿ ಅಂತ ಘೋಷಣೆ ಕೂಗಿದ್ದಾರೆ. ವಿಷಯ ಏನಂದ್ರೆ ಅಲ್ಲಿನ ಸರ್ಕಾರ ಒಂದು ಕೆಮಿಕಲ್ ಪ್ಲಾಂಟ್ ನಡೆಸ್ತಿದೆ. ಅದರಿಂದ ಹೊರ ಸೂಸ್ತಿರೋ ವಿಷಗಾಳಿ, ವೇಸ್ಟ್ ನಗರದ ಜನರಿಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್ನಂತ ಗಂಭೀರ ಸಮಸ್ಯೆ ಬರ್ತಿದೆ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತೀಚೆಗಷ್ಟೇ ಅನೇಕ ಶಾಲಾ ಮಕ್ಕಳು ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಇದರ ಬಗ್ಗೆ ಅಲ್ಲಿನ ಸರ್ಕಾರ ಪ್ರತಿಕ್ರಿಯಿಸಿದ್ದು, ಕೆಮಿಕಲ್ ಲೀಕ್ ತಡೆಯಲು ರಿಪೇರಿ ಕೆಲಸ ಮಾಡ್ತೀವಿ, ಅಲ್ಲದೆ ಹೊಸದಾಗಿ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿಸ್ತೇವೆ ಅಂತ ಭರವಸೆ ನೀಡಿದ್ರು. ಅದ್ಯಾವುದಕ್ಕೂ ಒಪ್ಪದ ಪ್ರತಿಭಟನಾಕಾರರು ಕೆಮಿಕಲ್ ಪ್ಲಾಂಟ್ಗಳನ್ನ ಶಾಶ್ವತವಾಗಿ ಬಂದ್ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಆಯ್ಕೆಯಾದ ಜಪಾನಿನ ಮೊದಲ ಮಹಿಳಾ ಪ್ರಧಾನಿ ಸನೈ ತಕಾಚಿ ಟ್ರಂಪ್ಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಈ ವೇಳೆ ತಕಾಚಿ, ಉಭಯ ದೇಶಗಳ ಸಂಬಂಧ ಬಲಪಡಿಸುವುದು ನನ್ನ ಮೊದಲ ಆದ್ಯತೆ. ನಮ್ಮ ಆಡಳಿತ ಮತ್ತು ವಿದೇಶಾಂಗ ನೀತಿಗಳು ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತೆ ಅಂದಿದ್ದಾರೆ. ಅಲ್ಲದೆ ಸೋಮವಾರ ಟ್ರಂಪ್ ಜಪಾನಿಗೆ ಭೇಟಿ ನೀಡಿ ತಕಾಚಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ನೆರೆಯ ಪಾಕಿಸ್ತಾನಕ್ಕೆ ಮತ್ತೊಂದು ಕಿರೀಟ ಸಿಕ್ಕಿದೆ. ಅಲ್ಲಿನ ಲಾಹೋರ್ ನಗರ ಇಡೀ ಜಗತ್ತಿನಲ್ಲೇ ಅತ್ಯಂತ ಮಲಿನಗೊಂಡ ಸಿಟಿ ಅಂತ ಕರೆಸಿಕೊಂಡಿದೆ. ಶುಕ್ರವಾರ ಇಲ್ಲಿನ AQI ಏರ್ ಕ್ವಾಲಿಟಿ ಇಂಡೆಕ್ಸ್ 362ಕ್ಕಿಂತ ಹೆಚ್ಚು ದಾಖಲಾಗಿತ್ತು.
ಲಾಹೋರ್ನ ಕೆಲವೊಂದು ಭಾಗಗಳಲ್ಲಿ ಅದು 690ರ ಮಟ್ಟಕ್ಕೂ ತಲುಪಿತ್ತು. ಕಾರ್ಖಾನೆ ಮತ್ತು ವಾಹನಗಳ ಎಮಿಷನ್ನಿಂದ ಮಾಲಿನ್ಯ ಜಾಸ್ತಿ ಆಗಿತ್ತು. ಈಗ ದೆಹಲಿಯನ್ನ ಹಿಂದಿಕ್ಕಿ ಲಾಹೋರ್ಗೆ ಮೊದಲ ಸ್ಥಾನ ದೊರಕಿದೆ. ಅಮೆರಿಕದ ನಾರ್ತ್ ಕೆರೋಲಿನಾದಲ್ಲಿ ಮತ್ತೆ ಗುಂಡಿನ ದಾಳಿಯಾಗಿದೆ. ಅಪರಿಚಿತ ವ್ಯಕ್ತಿಯೊಬ್ಬ ಪಾರ್ಟಿ ನಡೆಯುತ್ತಿದ್ದ ಸ್ಥಳಕ್ಕೆ ನುಗ್ಗಿ ಒಂದೇ ಸಮನೆ ದಾಳಿ ನಡೆಸಿದ್ದಾನೆ. ಪರಿಣಾಮ 2 ಮೃತಪಟ್ಟಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ. ಆರೋಪಿ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿಬೇಕಿದೆ. ಇನ್ನು ಕೆನಡಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಟ್ಯಾರಿಫ್ ಬರೆ ಎಳೆದಿದ್ದಾರೆ. ಹೆಚ್ಚುವರಿ 10% ಟ್ಯಾರಿಫ್ ಹಾಕೋದಾಗಿ ಘೋಷಿಸಿದ್ದಾರೆ. ಕೆನಡಾದ ಒಂಟಾರಿಯೋ ಸರ್ಕಾರ ಟ್ಯಾರಿಫ್ ವಿರೋಧಿ ಜಾಹೀರಾತು ಹಾಕಿದ್ದಕ್ಕಾಗಿ ಈ ಹೆಚ್ಚುವರಿ ಟ್ಯಾರಿಫ್ ಅಂತ ಟ್ರಂಪ್ ಹೇಳಿದ್ದಾರೆ. ಎಡಪಂಥೀಯ ಅಭ್ಯರ್ಥಿ ಕ್ಯಾಥರಿನ್ ಕೊನೋಲಿ ಐರ್ಲೆಂಡ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪ್ರತಿಸ್ಪರ್ಧಿ ಹೀದರ್ ಹಂಫ್ರೀಸ್ ರನ್ನ ಸೋಲಿಸಿ ಐರ್ಲೆಂಡ್ನ 10ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಬರೋಬ್ಬರಿ 9,14,143 ಮತಗಳನ್ನ ಪಡೆದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ಗೆ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.